ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಪರೇಷನ್ ಸಿಂಧೂರದ ಸಮಯದಲ್ಲಿ ನಡೆದಿದ್ದ ಕೆಲವೊಂದು ಘಟನೆಗಳು ಈಗ ಜಗತ್ತಿನ ಮುಂದೆ ಬರ್ತಾ ಇದೆ. ಆಪರೇಷನ್ ಸಿಂಧೂರ ನಡೆದಿದ್ದು ಪಾಕಿಸ್ತಾನದ ವಿರುದ್ಧ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಇದು ಜಗತ್ತಿಗೆ ಗೊತ್ತಿರುವ ಸತ್ಯ. ಆದರೆ ಜಗತ್ತಿಗೆ ಗೊತ್ತಿಲ್ಲದೆ ಇರುವ ಸತ್ಯ ಈಗ ಹೊರಬಿದ್ದಿದೆ. ಮೇಲ್ನೋಟಕ್ಕೆ ಭಾರತಕ್ಕೆ ಎದುರಾಳಿಯಾಗಿದ್ದು ಪಾಕಿಸ್ತಾನ ಮಾತ್ರ. ಆದರೆ ಪಾಕಿಸ್ತಾನದ ಹಿಂದೆ ಇನ್ನಿಬ್ಬರು ಶತ್ರುಗಳು ಅಡಗಿದ್ದರು ಅನ್ನುವ ಸತ್ಯ ಬಯಲಾಗಿದೆ. ಆ ಇಬ್ಬರು ಬೇರ್ಯಾರೂ ಅಲ್ಲ, ಒಂದು ಚೀನಾ, ಮತ್ತೊಂದು ಟರ್ಕಿ. ಆಪರೇಷನ್ ಸಿಂಧೂರದ ಸಮಯದಲ್ಲಿ ಈ ಎರಡೂ ದೇಶಗಳು ಕೂಡ ಪಾಕಿಸ್ತಾನಕ್ಕೆ ಇನ್ನಿಲ್ಲದ ನೆರವು ನೀಡಿದ್ದವು. ಪಾಕಿಸ್ತಾನ ಕೇವಲ ಮುಂದೆ ನಿಂತಿತ್ತು ಅಷ್ಟೇ, ಉಳಿದೆಲ್ಲವನ್ನ ಹಿಂದೆ ಇದ್ದ ಆ ಎರಡು ದೇಶಗಳು ಮಾಡ್ತಾ ಇದ್ವು. ಅಲ್ಲಿಗೆ ಭಾರತಕ್ಕೆ ಒಂದೇ ಗಡಿಯಲ್ಲಿ ಮೂವರು ಶತ್ರುಗಳು ಎದುರಾಳಿಯಾಗಿದ್ದರು. ಚೀನಾವಂತೂ ಇದೇ ಸರಿಯಾದ ಟೈಮ್ ಅಂತ ತನ್ನಲ್ಲಿರುವ ವೆಪನ್ಗಳನ್ನು ಪರೀಕ್ಷೆ ಮಾಡುವುದಕ್ಕೆ ಪಾಕಿಸ್ತಾನವನ್ನ ಪ್ರಯೋಗಶಾಲೆಯನ್ನಾಗಿ ಬಳಕೆ ಮಾಡಿಕೊಳ್ತು ಅನ್ನುವ ರಹಸ್ಯ ಕೂಡ ಈಗ ಬಯಲಾಗಿದೆ. ಇಷ್ಟೆಲ್ಲ ಮಾಹಿತಿಗಳನ್ನು ನಾವು ಕಲ್ಪಿಸಿಕೊಂಡು ಹೇಳ್ತಾ ಇಲ್ಲ. ಭಾರತದ ಸೇನಾ ಮುಖ್ಯಸ್ಥರೇ ಈ ಮಾಹಿತಿಗಳನ್ನು ಜಗತ್ತಿನ ಮುಂದೆ ಇಟ್ಟಿದ್ದಾರೆ. ಅಷ್ಟಕ್ಕೂ ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಏನೆಲ್ಲ ಆಗಿತ್ತು, ಚೀನಾ ಹಾಗೂ ಟರ್ಕಿ ದೇಶಗಳು ಪಾಕಿಸ್ತಾನಕ್ಕೆ ಹೇಗೆಲ್ಲ ಸಪೋರ್ಟ್ ಮಾಡಿದ್ದವು, ಚೀನಾ ಹಾಗೂ ಟರ್ಕಿ ಸೇರ್ಕೊಂಡು ಮಾಡಿದ ಕುತಂತ್ರಗಳೇನು, ಮುಂದೆ ಈ ಮೂವರು ಶತ್ರುಗಳಿಂದ ಭಾರತಕ್ಕಾಗುವ ಅಪಾಯಗಳೇನು, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಆಪರೇಷನ್ ಸಿಂಧೂರದ ಕುರಿತಂತೆ ಭಾರತ ಈಗೀಗ ಒಂದೊಂದೇ ಸತ್ಯವನ್ನ ಜಗತ್ತಿನ ಮುಂದೆ ಇಡ್ತಾ ಇದೆ. ಇಡೀ ಭಾರತೀಯರಿಗೆ ಗೊತ್ತಿರಲೇಬೇಕಾದ ಸಂಗತಿ ಅಂದ್ರೆ, ಭಾರತ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಎದುರಿಸಿದ್ದು ಕೇವಲ ಪಾಕಿಸ್ತಾನವನ್ನ ಮಾತ್ರವಲ್ಲ, ಬದಲಿಗೆ ಮೂರು ಶತ್ರುಗಳನ್ನ ಭಾರತ ಎದುರಿಸಿತ್ತು ಅನ್ನುವ ಸತ್ಯವನ್ನ ಭಾರತೀಯ ಸೇನೆ ಈಗ ಜಗತ್ತಿನ ಮುಂದೆ ಇಟ್ಟಿದೆ. ಚೀನಾದ ಬುದ್ಧಿ ಏನು ಅನ್ನೋದು ಭಾರತಕ್ಕೆ ಹಿಂದಿನಿಂದಲೂ ಕೂಡ ಗೊತ್ತಿತ್ತು. ಆದರೆ ಇಂತಹ ಸಮಯದಲ್ಲೂ ಕೂಡ ಚೀನಾ ಭಾರತದ ವಿರುದ್ಧ ನಿಲ್ಲುತ್ತೆ ಅಂತ ಯಾರು ಅಂದುಕೊಂಡಿರಲಿಲ್ಲ. ಸಿಕ್ಕಿದ್ದೇ ಚಾನ್ಸ್ ಅಂತ ಪಾಕಿಸ್ತಾನದ ಹೆಗಲ ಮೇಲೆ ಬಂದೂಕಿ ಇಟ್ಟು ಭಾರತದ ಮೇಲೆ ಗುಂಡು ಹಾರಿಸಿದೆ ಚೀನಾ. ಈ ಕೇಸ್ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಅರ್ಥವಾಗಬೇಕು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಮೊದಲು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಪ್ರವಾಸಿಗರ ಮೇಲೆ ದಾಳಿ ಮಾಡ್ತಾರೆ. ಇದರಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದನ್ನ ಬಿಡಿಸಿ ಹೇಳಬೇಕಾದ ಅಗತ್ಯ ಇರಲಿಲ್ಲ. ಹೀಗಾಗಿ ಇಡೀ ಭಾರತವೇ ಪ್ರತೀಕಾರಕ್ಕಾಗಿ ಬೇಡಿಕೆ ಇಟ್ಟಿತ್ತು. ಹಾಗಂತ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನದ ಮೇಲೆ ಹೋಗಿ ದಾಳಿ ಮಾಡೋದಕ್ಕೆ ಸಾಧ್ಯವಿರಲಿಲ್ಲ. ಎಲ್ಲವನ್ನ ಪಕ್ಕಾ ಪ್ಲಾನ್ ಮಾಡಿಕೊಂಡು ಉಗ್ರರ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಬೇಕಿತ್ತು. ಈ ಪ್ರತೀಕಾರದ ಸಾಕ್ಷಿಯಾಗಿ ಮೇ 7ರಂದು ಭಾರತ ಆಪರೇಷನ್ ಸಿಂಧೂರವನ್ನ ಲಾಂಚ್ ಮಾಡುತ್ತೆ. ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಒಟ್ಟು 9 ಟೆರರ್ ಕ್ಯಾಂಪ್ಗಳನ್ನು ಟಾರ್ಗೆಟ್ ಮಾಡಿ ಭಾರತ ಆಪರೇಷನ್ ಸಿಂಧೂರ ನಡೆಸುತ್ತೆ. ಈ ಆಪರೇಷನ್ ಸಿಂಧೂರದಲ್ಲಿ ಫೈಟರ್ ಜೆಟ್ಗಳು, ಮಿಸೈಲ್ಗಳು, ಡ್ರೋನ್ಗಳು ಹೀಗೆ ಹಲವಾರು ಶಸ್ತ್ರಾಸ್ತ್ರಗಳನ್ನು ಭಾರತ ಬಳಕೆ ಮಾಡಿತ್ತು. ಪಾಕಿಸ್ತಾನಕ್ಕೆ ಇದರಿಂದ ಎಷ್ಟೆಲ್ಲ ಹಾನಿ ಆಯಿತು ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಭಾರತ ಈ ಆಪರೇಷನ್ ಸಿಂಧೂರವನ್ನ ಕೇವಲ 23 ನಿಮಿಷದ ಅವಧಿಯಲ್ಲಿ ಮಾಡಿ ಮುಗಿಸಿತ್ತು. ಇದೆಲ್ಲ ಓಕೆ, ಆದರೆ ಇದರಲ್ಲಿ ಚೀನಾದ ಕೈವಾಡ ಏನು ಅಂತ ನೀವು ಕೇಳಬಹುದು. ಚೀನಾದ ಗುಪ್ತಚರ ಇಲಾಖೆ ಪಾಕಿಸ್ತಾನಕ್ಕೆ ಭಾರತ ಏನ್ ಮಾಡ್ತಾ ಇದೆ ಅನ್ನುವ ಬಗ್ಗೆ ಪೆನ್ ಟು ಪೆನ್ ಮಾಹಿತಿಯನ್ನು ರವಾನೆ ಮಾಡ್ತಾ ಇತ್ತು. ಅಂದರೆ ಪಾಕಿಸ್ತಾನದ ಜೊತೆ ಚೀನಾ ಗುಪ್ತಚರ ಮಾಹಿತಿಗಳನ್ನು ಹಂಚಿಕೊಳ್ತಾ ಇತ್ತು. ಸ್ಯಾಟಲೈಟ್ ಇಮೇಜ್ಗಳನ್ನು ಕೂಡ ಪಾಕಿಸ್ತಾನದ ಜೊತೆ ಚೀನಾ ಹಂಚಿಕೊಂಡಿತ್ತು. ಸ್ಯಾಟಲೈಟ್ಗಳ ಮೂಲಕ ಚೀನಾ ಭಾರತದ ಮೇಲೆ ಹದ್ದಿನ ಕಣ್ಣಿಟ್ಟಿತ್ತು. ಬರೋಬ್ಬರಿ 44 ಸ್ಯಾಟಲೈಟ್ಗಳನ್ನು ಚೀನಾ ಭಾರತದತ್ತ ಡೈವರ್ಟ್ ಮಾಡಿ ಗುಪ್ತ ಮಾಹಿತಿಯನ್ನ ಪಡೆದುಕೊಳ್ತಾ ಇತ್ತು. ಇದು ಚೀನಾ ಪಾಕಿಸ್ತಾನಕ್ಕೆ ಮಾಡಿದ ಮೊದಲ ಸಹಾಯ. ಎರಡನೇದಾಗಿ, ನಾವು ಪಾಕಿಸ್ತಾನವನ್ನ ಚೀನಾ ಪ್ರಯೋಗಶಾಲೆಯನ್ನಾಗಿ ಬಳಕೆ ಮಾಡಿಕೊಂಡಿತ್ತು ಅನ್ನೋದನ್ನ ಆರಂಭದಲ್ಲೇ ಹೇಳಿದ್ವಿ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಪಾಕಿಸ್ತಾನ ಬಳಕೆ ಮಾಡ್ತಾ ಇರುವ ಮಿಲಿಟರಿ ಉಪಕರಣಗಳಲ್ಲಿ 86% ಮಿಲಿಟರಿ ಉಪಕರಣಗಳು ಚೀನಾ ನಿರ್ಮಿತ ಉಪಕರಣಗಳು. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರವನ್ನ ನೀವು ಗಮನಿಸಬೇಕು. ಚೀನಾ ಪೂರ್ಣ ಪ್ರಮಾಣದ ಯುದ್ಧವನ್ನ ಮಾಡಿ ತುಂಬಾನೇ ವರ್ಷಗಳಾಗಿದೆ. ಹೀಗಾಗಿ ತನ್ನ ಅಸ್ತ್ರಗಳನ್ನ ಎಷ್ಟೇ ಪರೀಕ್ಷೆ ಮಾಡಿದ್ರು ಆ ಅಸ್ತ್ರಗಳು ಯುದ್ಧದಲ್ಲಿ ಹೇಗೆ ಕೆಲಸ ಮಾಡ್ತಾವೆ ಅನ್ನೋದು ಚೀನಾಗೆ ಗೊತ್ತಿರೋದಿಲ್ಲ. ಯುದ್ಧರಂಗದಲ್ಲಿ ತನ್ನ ಅಸ್ತ್ರಗಳು ಯಾವ ರೀತಿ ಕೆಲಸ ಮಾಡ್ತಾವೆ ಅನ್ನೋದು ಚೀನಾಗೆ ಗೊತ್ತಾಗೋದಿಲ್ಲ. ಅದು ಗೊತ್ತಾಗಬೇಕು ಅಂದ್ರೆ ಚೀನಾ ಯುದ್ಧದಲ್ಲೇ ಭಾಗಿಯಾಗಬೇಕು. ಅಂತಹ ಸಿಚುವೇಶನ್ ಚೀನಾಗೆ ಬಂದಿರಲಿಲ್ಲ. ಹೀಗಾಗಿ ಚೀನಾ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಸಂಘರ್ಷವನ್ನ ತನ್ನ ಅಸ್ತ್ರಗಳ ಪ್ರಯೋಗಕ್ಕೆ ವೇದಿಕೆ ಮಾಡೋದಕ್ಕೆ ಮುಂದಾಗುತ್ತೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಚೀನಾ ಪಾಕಿಸ್ತಾನವನ್ನ ತನ್ನ ಅಸ್ತ್ರಗಳ ಪ್ರಯೋಗಶಾಲೆಯನ್ನಾಗಿ ಮಾಡಿಬಿಡುತ್ತೆ.
ಸ್ನೇಹಿತರೆ, ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟೂರ್ ಅನ್ನ ಆಯೋಜನೆ ಮಾಡಿದೆ. ಇದೇ ಆಗಸ್ಟ್ 3ರಿಂದ ಪುರಿ ಜಗನ್ನಾಥ ಯಾತ್ರೆ ಶುರುವಾಗುತ್ತೆ. 3 ನೈಟ್ ಹಾಗೂ 4 ಡೇಗಳ ಟೂರ್ ಇದಾಗಿದ್ದು, ಪುರಿ ಜಗನ್ನಾಥ, ಕೊನಾರ್ಕ್, ಬಿರಾಜಾದೇವಿ ಶಕ್ತಿಪೀಠ, ಭುವನೇಶ್ವರ್, ಧೌಲಿ, ಉದ್ಯಗಿರಿ, ಸ್ಕಂದಗಿರಿ, ಕಟಾಕ್ ಇಷ್ಟೆಲ್ಲ ಪ್ಲೇಸ್ ಗಳಿಗೆ ಜಸ್ಟ್ 29,700 ರೂಪಾಯಿಯ ಪ್ಯಾಕೇಜ್ ನಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24x7 ಮ್ಯಾನೇಜರ್ ಅಸಿಸ್ಟೆನ್ಸ್ ಇದೆಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ಕೆಲವು ಸೀಟ್ಗಳು ಮಾತ್ರ ಲಭ್ಯ ಇರೋದು. ಆಸಕ್ತರು ಕೂಡಲೇ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೀಟ್ ಬುಕ್ ಮಾಡಿ. ಹೀಗೆ ಚೀನಾ ನಿರ್ಮಿತ ಅಸ್ತ್ರಗಳನ್ನ ಭಾರತದ ಮೇಲೆ ಪ್ರಯೋಗ ಮಾಡಿದ್ರೆ ಭಾರತ ಮಾತ್ರ ದೇಶಿ ನಿರ್ಮಿತ ವೆಪನ್ಗಳಿಂದಲೇ ಪಾಕಿಸ್ತಾನದ ಹುಟ್ಟಡಗಿಸಿತ್ತು. ಬ್ರಹ್ಮೋಸ್ ಸೂಪರ್ಸಾನಿಕ್ ಮಿಸೈಲ್ ಅನ್ನ ಭಾರತ ಬಳಕೆ ಮಾಡಿತ್ತು. ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತ ಬಳಕೆ ಮಾಡಿತ್ತು. ಪಿನಾಕ ರಾಕೆಟ್ ಗಳನ್ನ ಬಳಕೆ ಮಾಡಲಾಗಿತ್ತು. ನಾಗಾಸ್ತ್ರ ಡ್ರೋನ್, ಧನುಷ್ ಡ್ರೋನ್ ಹೀಗೆ ಬಹುತೇಕ ಭಾರತದಲ್ಲೇ ನಿರ್ಮಾಣವಾದ ಅಸ್ತ್ರಗಳನ್ನ ಬಳಕೆ ಮಾಡಿ ಪಾಕಿಸ್ತಾನವನ್ನ ಭಾರತ ಧೂಳಿಪಟ ಮಾಡಿತ್ತು. S-400 ಹಾಗೂ ರಫೇಲ್ 2 ಬಿಟ್ಟರೆ ಉಳಿದೆಲ್ಲವೂ ಕೂಡ ದೇಶಿ ನಿರ್ಮಿತ ಉಪಕರಣಗಳು ಅನ್ನೋದು ಭಾರತೀಯರ ಹೆಮ್ಮೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಚೀನಾ ನಿರ್ಮಿತ ಅತ್ಯಾಧುನಿಕ ಅಸ್ತ್ರಗಳಿಂದಲೂ ಕೂಡ ಭಾರತಕ್ಕೆ ಏನೇನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾದರೆ ಪಾಕಿಸ್ತಾನ ಯಾವೆಲ್ಲ ಚೀನಿ ನಿರ್ಮಿತ ಅಸ್ತ್ರಗಳನ್ನು ಬಳಕೆ ಮಾಡಿತ್ತು ಅಂತ ಕೇಳಿದರೆ, JF-17 ಹಾಗೂ J-10 ಅನ್ನುವ ಫೈಟರ್ ಜೆಟ್ಗಳನ್ನು ಪಾಕಿಸ್ತಾನ ಬಳಕೆ ಮಾಡಿತ್ತು. ಇದೆರಡು ಕೂಡ ಚೀನಾ ರೆಡಿ ಮಾಡಿರುವ ಫೈಟರ್ ಜೆಟ್ಗಳು. ಈ ಫೈಟರ್ ಜೆಟ್ಗಳಲ್ಲಿ ಕೂಡ ಅತ್ಯಾಧುನಿಕ ಟೆಕ್ನಾಲಜಿ ಇತ್ತು ಅಂತ ಚೀನಾ ಹೇಳಿಕೊಂಡಿದೆ. ಇನ್ನು ಪಾಕಿಸ್ತಾನ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಬಳಕೆ ಮಾಡಿತ್ತು. HQ-9 ಹಾಗೂ HQ-16 ಅನ್ನುವ ಚೀನಿ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಪಾಕಿಸ್ತಾನ ಬಳಕೆ ಮಾಡಿತ್ತು. ಇದರಲ್ಲಿ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತ ಸರ್ವನಾಶ ಮಾಡಿತ್ತು. ಭಾರತ ಸಿಡಿಸಿದ ಮಿಸೈಲ್ ಚೀನಾದ ಡೂಪ್ಲಿಕೇಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಚಿಂದಿ ಉಡಾಯಿಸಿತ್ತು. ಇನ್ನು ಪಾಕಿಸ್ತಾನ ಭಾರತದ ಮೇಲೆ ಡ್ರೋನ್ ದಾಳಿ ನಡೆಸಿದ್ದು ಕೂಡ ಚೀನಾದ ಸಹಾಯದಿಂದಲೇ. ಪಾಕಿಸ್ತಾನದಿಂದ ಹಾರಿ ಬಂದ ಡ್ರೋನ್ಗಳಲ್ಲಿ ಚೀನಿ ನಿರ್ಮಿತ ಡ್ರೋನ್ಗಳು ಕೂಡ ಇದ್ವು. ಇಲ್ಲಿ ಕೂಡ ಹೆಮ್ಮೆ ಪಡುವ ವಿಚಾರ ಬಂದಿದೆ. ಪಾಕಿಸ್ತಾನದ ಬಹುತೇಕ ಎಲ್ಲಾ ಡ್ರೋನ್ಗಳನ್ನ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶದಲ್ಲಿ ಪುಡಿಗಟ್ಟಿತ್ತು. ಇನ್ನು ಪಾಕಿಸ್ತಾನ ಚೀನಾದ ಮಿಸೈಲ್ಗಳನ್ನ ಕೂಡ ಬಳಕೆ ಮಾಡಿತ್ತು. PL-15 ಅನ್ನುವ ಚೀನಿ ನಿರ್ಮಿತ ಮಿಸೈಲ್ ಅನ್ನ ಪಾಕಿಸ್ತಾನ ಬಳಕೆ ಮಾಡಿತ್ತು. ಇದನ್ನ ಕೂಡ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಉಡೀಸ್ ಮಾಡಿತ್ತು. ಹೀಗೆ ಚೀನಾ ನಿರ್ಮಿತ ವೆಪನ್ಗಳು ಭಾರತದ ಮುಂದೆ ಯಾವ ಕೆಲಸಕ್ಕೂ ಕೂಡ ಬರಲೇ ಇಲ್ಲ. ಆದರೆ ಭಾರತದ ವೆಪನ್ಗಳು ಮಾತ್ರ ಆರ್ಭಟವನ್ನೇ ಮಾಡಿದ್ವು. ಈ ವಿಚಾರ ಈಗ ಜಗತ್ತಿನ ಮುಂದೆ ಬಂದಾಗ ಭಾರತದ ವೆಪನ್ಗಳಿಗೆ ಸಹಜವಾಗಿಯೇ ಬೇಡಿಕೆ ಹೆಚ್ಚಾಗುತ್ತೆ. ಭಾರತದ ರಕ್ಷಣಾ ವೆಪನ್ಗಳ ಮಾರ್ಕೆಟ್ ಇನ್ನಷ್ಟು ವಿಸ್ತಾರ ಪಡೆದುಕೊಳ್ಳುತ್ತೆ. ಭಾರತ ಈ ವಿಚಾರವನ್ನ ಜಗತ್ತಿನ ಮುಂದೆ ಇಡೋದಕ್ಕೆ ಇದೇ ಕಾರಣ. ಇತ್ತೀಚೆಗಂತೂ ಭಾರತ ರಕ್ಷಣಾ ವಲಯದಲ್ಲಿ ವೇಗವಾಗಿ ಬೆಳೆಯುತ್ತಿದೆ. ಬಲಿಷ್ಠ ದೇಶಗಳೇ ಭಾರತದ ಉಪಕರಣಗಳಿಗೆ ಬೇಡಿಕೆ ಇಡ್ತಾ ಇದ್ದಾವೆ. ಒಂದು ಕಡೆಯಿಂದ ಭಾರತದ ವೆಪನ್ಗಳಿಗೆ ಬೇಡಿಕೆ ಹೆಚ್ಚಾದರೆ ಮತ್ತೊಂದು ಕಡೆಯಲ್ಲಿ ಚೀನಾದ ವೆಪನ್ಗಳಿಗೆ ಬೇಡಿಕೆ ಕಡಿಮೆ ಆಗ್ತಾ ಇದೆ. ಕಾರಣ ಸಿಂಪಲ್, ಭಾರತದ ಎದುರು ಚೀನಾದ ಅಸ್ತ್ರಗಳು ಯಾವ ಕೆಲಸಕ್ಕೂ ಕೂಡ ಬರಲಿಲ್ಲ. ಇದು ಖಂಡಿತವಾಗಿಯೂ ಚೀನಾಗೆ ದೊಡ್ಡ ಪೆಟ್ಟನ್ನೇ ಕೊಡುತ್ತೆ. ಇಲ್ಲಿ ಭಾರತವನ್ನ ಸುಲಭದಲ್ಲೇ ಎದುರಿಸಬಹುದು ಅಂತ ಚೀನಾ ಅಂದುಕೊಂಡಿತ್ತು. ಆದರೆ ಈಗ ಆ ಆತ್ಮವಿಶ್ವಾಸ ಕೂಡ ಕುಂದಿದೆ. ಆಪರೇಷನ್ ಸಿಂಧೂರ ಅನ್ನೋದು ಭಾರತಕ್ಕೆ ಹಲವು ವಿಚಾರದಲ್ಲಿ ದೊಡ್ಡ ಬೂಸ್ಟ್ ನೀಡಿದೆ ಅಂದ್ರೂ ತಪ್ಪಾಗೋದಿಲ್ಲ. ಕೆಲವೊಮ್ಮೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ಲ, ಹಾಗೆ ಪಾಕಿಸ್ತಾನದ ಜೊತೆ ಚೀನಾ ಸೇರಿಕೊಂಡಿದ್ದು ಒಂದು ರೀತಿಯಲ್ಲಿ ಭಾರತಕ್ಕೆ ಒಳ್ಳೆಯದಾಯಿತು ನೋಡಿ. ಚೀನಾದ ಸಾಮರ್ಥ್ಯ ಏನು ಅನ್ನೋದು ಈಗ ಜಗತ್ತಿನ ಮುಂದೆಯೇ ಬಯಲಾಗಿ ಹೋಗಿದೆ. ಇನ್ನು ಇಲ್ಲಿ ಮತ್ತೊಂದು ದೇಶ ಪಾಕಿಸ್ತಾನಕ್ಕೆ ಸಹಾಯ ಮಾಡಿತ್ತು. ಆ ದೇಶ ಬೇರ್ಯಾವುದು ಅಲ್ಲ, ಟರ್ಕಿ. ಪ್ರಮುಖವಾಗಿ ಟರ್ಕಿ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನು ಕೊಟ್ಟಿತ್ತು. ಪಾಕಿಸ್ತಾನ ಭಾರತದ ವಿರುದ್ಧ ಹಾರಿಸಿದ ಬಹುತೇಕ ಡ್ರೋನ್ಗಳು ಟರ್ಕಿಗೆ ಸೇರಿದ್ದು. ಡ್ರೋನ್ ವಿಚಾರದಲ್ಲಿ ನಾವೇ ಶ್ರೇಷ್ಠರು ಅನ್ನುವ ಅಹಂ ಟರ್ಕಿಗೆ ಇತ್ತು. ಆದರೆ ಆ ಅಹಂಕಾರ ಈಗ ಇಳಿದು ಹೋಗಿದೆ. ಕಾರಣ ಭಾರತ ಟರ್ಕಿಯ ಡ್ರೋನ್ಗಳನ್ನು ಆಕಾಶದಲ್ಲೇ ಚಿಂದಿ ಚಿತ್ರಾನ್ನ ಮಾಡಿಬಿಟ್ಟಿದೆ. ಹೀಗೆ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಭಾರತದ ವಿರುದ್ಧ 3 ಶತ್ರುಗಳು ಇದ್ರೂ ಕೂಡ ಭಾರತ ಎಲ್ಲವನ್ನ ಮೆಟ್ಟಿ ಈಗ ಜಗತ್ತಿನ ಬಲಿಷ್ಠ ದೇಶವಾಗಿ ಹೊರಹೊಮ್ಮುತ್ತಿದೆ. ಭಾರತದ ಈ ಸಾಧನೆಯ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.